ಎಲ್ಲರಿಗೂ ನಮಸ್ಕಾರ. ನಾನು ಗಣೇಶ್ ಪಾಟೀಲ್. ಸ್ನೇಹಿತರೆ, ಇವತ್ತಿನ ಈ ಕ್ಲಾಸ್ನಲ್ಲಿ ನಾವು ಇನ್ಫಾರ್ಮೇಷನ್ ಟೆಕ್ನಾಲಜಿ ಆ್ಯಕ್ಟ್ 2000ನ ಸೆಕ್ಷನ್ 43ಯನ್ನು ಡಿಸ್ಕಸ್ ಮಾಡೋಣ. ಸೆಕ್ಷನ್ 43 ಕಂಪ್ಯೂಟರ್ ಸಿಸ್ಟಮ್ ಅಥವಾ ಕಂಪ್ಯೂಟರ್ ನೆಟ್ವರ್ಕ್ ಎಕ್ಸೆಟ್ರಾ ಯಾವುದೇ ರೀತಿಯಲ್ಲಿ ಡ್ಯಾಮೇಜ್ ಮಾಡಿದರೆ ಅದಕ್ಕೆ ಸಂಬಂಧಪಟ್ಟ ಪೆನಾಲ್ಟಿಯ ಬಗ್ಗೆ ಈ ಒಂದು ಸೆಕ್ಷನ್ ಹೇಳುತ್ತೆ. ಈ ಒಂದು ಸೆಕ್ಷನ್ನ ಪ್ರಕಾರ ಒಂದು ವೇಳೆ ಯಾವುದೇ ಒಬ್ಬ ವ್ಯಕ್ತಿ ಕಂಪ್ಯೂಟರ್ ಸಿಸ್ಟಮ್ ಅಥವಾ ಕಂಪ್ಯೂಟರ್ ನೆಟ್ವರ್ಕನ್ನು ಹೊಂದಿರುವಂತಹ, ಉದಾಹರಣೆಗೆ ಓನರ್ ಅಥವಾ ಇನ್ಚಾರ್ಜನ್ನು ಹೊಂದಿರುವಂತಹ ಯಾವುದೇ ಒಬ್ಬ ವ್ಯಕ್ತಿಯ ಪರ್ಮಿಷನನ್ನು ತೆಗೆದುಕೊಳ್ಳಾರದೆ ಕ್ಲಾಸ್ ಎನ ಪ್ರಕಾರ ಕಂಪ್ಯೂಟರ್ ಸಿಸ್ಟಮನ್ನು ಅಥವಾ ಕಂಪ್ಯೂಟರ್ ನೆಟ್ವರ್ಕನ್ನು ಅಥವಾ ಕಂಪ್ಯೂಟರ್ ರಿಸೋರ್ಸನ್ನು ಆಕ್ಸೆಸ್ ಮಾಡಿದರೆ ಅಥವಾ ಸೆಕ್ಯೂರ್ ಮಾಡಿದರೆ, ಕ್ಲಾಸ್ ಬಿನ ಪ್ರಕಾರ ಆ ಕಂಪ್ಯೂಟರ್ ಸಿಸ್ಟಮ್ ಕಂಪ್ಯೂಟರ್ ನೆಟ್ವರ್ಕ್ನಿಂದ ಯಾವುದೇ ಒಂದು ಡೌನ್ಲೋಡ್ಸ್ಗಳನ್ನು, ಕಾಪೀಸ್ಗಳನ್ನು ಅಥವಾ ಯಾವುದೇ ಡಾಟಾದ ಎಕ್ಸ್ಟ್ರಾಕ್ಟ್ಸ್ಗಳನ್ನು, ಕಂಪ್ಯೂಟರ್ ಡಾಟಾ ಬೇಸನ್ನು ಅಥವಾ ಯಾವುದೇ ರೀತಿಯ ಇನ್ಫಾರ್ಮೇಷನನ್ನು ಪಡ್ಕೊಂಡಿದ್ರೆ, ಕ್ಲಾಸ್ ಸಿನ ಪ್ರಕಾರ ಯಾವುದೇ ಕಂಪ್ಯೂಟರ್ ಸಿಸ್ಟಮ್ ಅಥವಾ ಕಂಪ್ಯೂಟರ್ ನೆಟ್ವರ್ಕ್ಗೆ ಯಾವುದೇ ಒಂದು ಕಂಪ್ಯೂಟರ್ ಕಂಟಾಮಿನೆಂಟ್ ಅಥವಾ ಕಂಪ್ಯೂಟರ್ ವೈರಸ್ ಅನ್ನು ಇಂಟ್ರೊಡ್ಯೂಸ್ ಮಾಡಿದರೆ ಅಥವಾ ಇಂಟ್ರೊಡ್ಯೂಸ್ ಆಗೋದಕ್ಕೆ ಕಾರಣರಾದರೆ ಅಂತಹ ವ್ಯಕ್ತಿಗೆ. ನೆಕ್ಸ್ಟ್, ಕ್ಲಾಸ್ ಡಿನ ಪ್ರಕಾರ ಯಾವುದೇ ಕಂಪ್ಯೂಟರ್ ಸಿಸ್ಟಮ್ ಅಥವಾ ಕಂಪ್ಯೂಟರ್ ನೆಟ್ವರ್ಕ್ಗೆ ಡ್ಯಾಮೇಜ್ ಮಾಡಿದರೆ ಅಥವಾ ಡ್ಯಾಮೇಜ್ ಆಗೋದಕ್ಕೆ ಕಾರಣವಾದರೆ. ನೆಕ್ಸ್ಟ್, ಕ್ಲಾಸ್ ಇನ ಪ್ರಕಾರ ಯಾವುದೇ ಕಂಪ್ಯೂಟರ್ ನೆಟ್ವರ್ಕ್ ಅನ್ನ ಡಿಸ್ರಪ್ಟನ್ಗೆ ಕಾಸ್ ಆದರೆ ಕಾರಣವಾಗಿದ್ದರೆ. ನೆಕ್ಸ್ಟ್, ಕ್ಲಾಸ್ ಎಫ್ ನ ಪ್ರಕಾರ ಯಾವುದೇ ಒಬ್ಬ ವ್ಯಕ್ತಿಯನ್ನ ಅಂದರೆ ಆಥರೈಸ್ಡ್ ಹೊಂದಿರುವಂತಹ ವ್ಯಕ್ತಿಯನ್ನ ತನ್ನ ಕಂಪ್ಯೂಟರ್ ಸಿಸ್ಟಮ್ ಅನ್ನು ತಾನೇ ಆಕ್ಸೆಸ್ ಮಾಡೋದಕ್ಕೆ ಡೆನಿ ಮಾಡೋದಕ್ಕೆ ಕಾರಣವಾಗುವಂತಹ ವ್ಯಕ್ತಿಗೆ. ನೆಕ್ಸ್ಟ್, ಕ್ಲಾಸ್ ಜಿ ನ ಪ್ರಕಾರ ಒಂದು ವೇಳೆ ಒಬ್ಬ ವ್ಯಕ್ತಿ ಇನ್ನೊಬ್ಬ ವ್ಯಕ್ತಿಗೆ ಬೇರೆಯ ವ್ಯಕ್ತಿಯ ಕಂಪ್ಯೂಟರ್ ಸಿಸ್ಟಮ್ ಅಥವಾ ಕಂಪ್ಯೂಟರ್ ನೆಟ್ವರ್ಕ್, ಅದು ಈ ಆ್ಯಕ್ಟ್ ಇನ್ ಇನ್ಫಾರ್ಮೇಷನ್ ಟೆಕ್ನಾಲಜಿ ಆ್ಯಕ್ಟ್ ಇದೆಯಲ್ಲ, ಅದರ ಕಂಟ್ರವೆನ್ಷನ್ ಆಗಿರಬೇಕು ಅಂತಹ ಈ ಒಂದು ಪ್ರೊವಿಷನ್ ಅಡಿಯಲ್ಲಿ ಬೇರೆ ವ್ಯಕ್ತಿಗೆ ಆ ಒಂದು ಕಂಪ್ಯೂಟರ್ ಸಿಸ್ಟಮ್ ಅನ್ನು ಆಕ್ಸೆಸ್ ಮಾಡೋದಕ್ಕೆ ಅಸಿಸ್ಟ್ ಮಾಡಿದರೆ ಅಂತಹ ವ್ಯಕ್ತಿಗೂ ಕೂಡ. ಆಮೇಲೆ ನೆಕ್ಸ್ಟ್, ಕ್ಲಾಸ್ ಎಚ್ ನ ಪ್ರಕಾರ ಮತ್ತು ಆ ಕಂಪ್ಯೂಟರ್ ನೆಟ್ವರ್ಕ್ ಸಿಸ್ಟಮ್ನಲ್ಲಿ ಯಾವುದೇ ಒಬ್ಬ ವ್ಯಕ್ತಿ ಬೇರೊಬ್ಬ ವ್ಯಕ್ತಿಯ ಅಕೌಂಟನ್ನು ಆತ ಯೂಸ್ ಮಾಡಿ ಅದರಿಂದ ಸರ್ವಿಸಸ್ಗಳನ್ನು ಪಡ್ಕೊಂಡಿದ್ರೆ, ಅದು ಟ್ಯಾಂಪರಿಂಗ್ ಮಾಡೋ ಮುಖಾಂತರ ಆಗಿರ್ಬೋದು ಅಥವಾ ಯಾವುದೇ ಒಂದು ಕಂಪ್ಯೂಟರನ್ನು ಮ್ಯಾನಿಪ್ಯುಲೇಟಿಂಗ್ ಮಾಡಿರುವಂತಹ ಸಂದರ್ಭದಲ್ಲಿ, ಸೊ ಅಂತಹ ಸಂದರ್ಭದಲ್ಲಿ ಕೂಡ ಇದರಲ್ಲಿ ಇನ್ನೂ ಯಾವ ರೀತಿಯಾಗಿ ಮ್ಯಾನಿಪ್ಯುಲೇಷನ್ ಟ್ಯಾಂಪರಿಂಗ್ ಮಾಡಿರ್ಬೋದು ಅಂತಂದರೆ ಅಲ್ಲಿರುವಂತಹ ಇನ್ಫಾರ್ಮೇಷನನ್ನು ಡೆಸ್ಟ್ರಾಯ್ ಮಾಡಿರ್ಬೋದು, ಡಿಲೀಟ್ ಮಾಡಿರ್ಬೋದು ಅಥವಾ ಯಾವುದೇ ಇನ್ಫಾರ್ಮೇಷನನ್ನು ಅಲ್ಟರ್ ಮಾಡಿರ್ಬೋದು, ಕಂಪ್ಯೂಟರ್ ರಿಸೋರ್ಸನ್ನು ಕೂಡ ಅವರು ಡಿಲೀಟ್ ಮಾಡಿರ್ಬೋದು, ಅಥವಾ ಆ ಕಂಪ್ಯೂಟರ್ನ ಏನು ವ್ಯಾಲ್ಯೂ ಇರುತ್ತೆ ಅಥವಾ ಅದರ ಯುಟಿಲಿಟಿ ಇರುತ್ತೆ ಅದು ಏನು ಎಫೆಕ್ಟ್ ಆಗುತ್ತೆ, ಸೊ ಅದನ್ನು ಡಿಮಿನಿಷ್ ಮಾಡುವಂಥದ್ದು ಅಥವಾ ಇಂಜೂರ್ ಮಾಡುವಂಥದ್ದು ಇವೆಲ್ಲ ಕೂಡ. ಕ್ಲಾಸ್ ಜೆನ ಪ್ರಕಾರ ಒಂದು ವೇಳೆ ವ್ಯಕ್ತಿ ಇನ್ನೊಬ್ಬ ವ್ಯಕ್ತಿಗೆ ಡ್ಯಾಮೇಜ್ ಮಾಡುವ ಉದ್ದೇಶವನ್ನು ಇಟ್ಕೊಂಡು, ಇಂಟೆನ್ಷನನ್ನು ಇಟ್ಕೊಂಡು ಆತನ ಕಂಪ್ಯೂಟರ್ ಸಿಸ್ಟಮ್, ಕಂಪ್ಯೂಟರ್ ನೆಟ್ವರ್ಕ್ ಅಥವಾ ಕಂಪ್ಯೂಟರ್ ರಿಸೋರ್ಸ್ನಿಂದ ಏನಾದರೂ ಇನ್ಫಾರ್ಮೇಷನನ್ನು ಸ್ಟೀಲ್ ಮಾಡಿದರೆ, ಕಾನ್ಸಿಲ್ ಅಂದರೆ ಮುಚ್ಚುವಂಥ ಪ್ರಯತ್ನ ಮಾಡಿದರೆ, ಡೆಸ್ಟ್ರಾಯ್ ಹಾಳು ಮಾಡಿದರೆ ಅಥವಾ ಅಲ್ಟರ್ ಮಾಡಿದರೆ, ಅಥವಾ ಇನ್ಯಾವುದೋ ಒಬ್ಬ ವ್ಯಕ್ತಿ ಈ ಮೇಲಿನ ಎಲ್ಲ ಕೆಲಸಗಳನ್ನು ಮಾಡೋದಕ್ಕೆ ಆತನಿಗೆ ಅಸಿಸ್ಟ್ ಮಾಡಿದರೆ ಅಥವಾ ಆ ಥರ ಮಾಡೋದಕ್ಕೆ ಕಾರಣ ಆಗಿದ್ದರೆ, ಈ ರೀತಿಯಾಗಿ ಕ್ಲಾಸ್ ಎನಿಂದ ಕ್ಲಾಸ್ ಜೆನಲ್ಲಿ ಬರುವಂತಹ ಎಲ್ಲ ರೀತಿಯ ಕಾನೂನು ಅಪರಾಧಗಳಲ್ಲಿ ಭಾಗಿಯಾಗಿದ್ದರೆ ಅಂತಹ ಯಾವ ವ್ಯಕ್ತಿ ಆ ಒಂದು ಅಪರಾಧದಿಂದ ಆ ಎಫೆಕ್ಟ್ಗೆ ಒಳಗಾಗಿರ್ತಾನೆ ಅಂತಹ ವ್ಯಕ್ತಿಗೆ ಕಂಪನ್ಸೇಷನ್ ಮುಖಾಂತರ ಕೊಡಲಾಗುತ್ತೆ. ಆತನಿಗೆ ಡ್ಯಾಮೇಜ್ ಮಾಡಿದಂತಹ ವ್ಯಕ್ತಿಗೆ ಪೆನಾಲ್ಟಿಯನ್ನು ಈ ರೀತಿಯಾಗಿ ಹಾಕಲಾಗುತ್ತೆ. ಈ ಸೆಕ್ಷನ್ಗೆ ಸಂಬಂಧಪಟ್ಟಂತೆ ಕೆಲವೊಂದು ಎಕ್ಸ್ಪ್ಲನೇಷನ್ಗಳಿವೆ, ಕೆಲವೊಂದು ಇಂಪಾರ್ಟೆಂಟ್ ಟರ್ಮ್ಸ್ಗಳಿವೆ. ಮೊದಲಿಗೆ ಬರುವಂಥದ್ದು ಕಂಪ್ಯೂಟರ್ ಕಂಟ್ಯಾಮಿನೆಂಟ್. ಇಲ್ಲಿ ಕಂಪ್ಯೂಟರ್ ಕಂಟ್ಯಾಮಿನೆಂಟ್ ಅಂದರೆ ಯಾವುದೇ ಒಂದು ಇನ್ಸ್ಟ್ರಕ್ಷನ್ ಯಾವ ರೀತಿಯಾಗಿ ಡಿಸೈನ್ ಮಾಡಲಾಗಿರುತ್ತಂತಂದರೆ ಆ ಕಂಪ್ಯೂಟರ್ ಸಿಸ್ಟಮ್ ಅಥವಾ ಕಂಪ್ಯೂಟರ್ ನೆಟ್ವರ್ಕ್ ಅದು ಒರಿಜಿನಲ್ ಇನ್ಫಾರ್ಮೇಷನನ್ನು
ಮಾಡಿಫೈ ಮಾಡುತ್ತೆ, ಡೆಸ್ಟ್ರಾಯ್ ಮಾಡುತ್ತೆ, ಅಥವಾ ರೆಕಾರ್ಡ್ ಮಾಡಿಕೊಳ್ಳುತ್ತೆ, ಅಥವಾ ಆ ಒಂದು ಡಾಟಾವನ್ನು ಟ್ರಾನ್ಸ್ಮಿಟ್ ಮಾಡುತ್ತೆ. ಸೊ ಇಂತಹ ಒಂದು ಡಿಸೈನ್ ಮಾಡುವಂತಹ ಒಂದು ಇನ್ಸ್ಟ್ರಕ್ಷನನ್ನು ಕಂಪ್ಯೂಟರ್ ಕಂಟಾಮಿನೆಂಟ್ ಅಂತೇಳಿ ಕರೆಯಲಾಗುತ್ತೆ. ನೆಕ್ಸ್ಟ್ ಕಂಪ್ಯೂಟರ್ ಡಾಟಾಬೇಸ್ ಅಂತಂದರೆ ಯಾವುದೇ ಒಂದು ಕಂಪ್ಯೂಟರ್ನಲ್ಲಿರುವಂತಹ ಇನ್ಫಾರ್ಮೇಷನ್, ನಾಲೆಜ್, ಫ್ಯಾಕ್ಟ್ಸ್, ಕಾನ್ಸೆಪ್ಟ್ಸ್ ಅಥವಾ ಇನ್ಸ್ಟ್ರಕ್ಷನ್ ಅದು ಟೆಕ್ಸ್ಟ್ನಲ್ಲಾಗಿರ್ಬೋದು, ಇಮೇಜಸ್ಸಲ್ಲಾಗಿರ್ಬೋದು, ಆಡಿಯೋದಲ್ಲಾಗಿರ್ಬೋದು, ವಿಡಿಯೋದಲ್ಲಾಗಿರ್ಬೋದು, ಅವುಗಳನ್ನು ಯಾವುದೇ ಒಂದು ರೀತಿಯ ಫಾರ್ಮಲೈಸ್ಡ್ ಮ್ಯಾನರ್ನಲ್ಲಿ ಅವುಗಳನ್ನು ಪ್ರಿಪೇರ್ ಮಾಡಿದ್ದಾಗಿರ್ಬೋದು, ಅಥವಾ ಅವುಗಳನ್ನು ಯಾವುದೋ ಒಂದು ಕಂಪ್ಯೂಟರ್ ಸಿಸ್ಟಮಿಂದ ಪ್ರೊಡ್ಯೂಸ್ ಮಾಡಿದ್ದಾಗಿರ್ಬೋದು. ಇಂತಹ ಒಂದು ಇನ್ಫಾರ್ಮೇಷನ್ ಏನು ಕಂಪ್ಯೂಟರ್ನಲ್ಲಿರುತ್ತಲ್ಲ, ಕಂಪ್ಯೂಟರ್ ಸಿಸ್ಟಮ್ ಅಥವಾ ಕಂಪ್ಯೂಟರ್ ನೆಟ್ವರ್ಕ್ನಲ್ಲಿ ಇರುತ್ತಲ್ಲ, ಇದನ್ನು ಕಂಪ್ಯೂಟರ್ ಡಾಟಾಬೇಸ್ ಅಂತೇಳಿ ಕರೆಯಲಾಗುತ್ತೆ. ನೆಕ್ಸ್ಟ್ ಬರುವಂಥದ್ದು ಕಂಪ್ಯೂಟರ್ ವೈರಸ್. ಇಲ್ಲಿ ಕಂಪ್ಯೂಟರ್ ವೈರಸ್ ಅಂತಂದರೆ ಯಾವುದೇ ಒಂದು ಕಂಪ್ಯೂಟರ್ ಇನ್ಸ್ಟ್ರಕ್ಷನ್ ಅಥವಾ ಇನ್ಫಾರ್ಮೇಷನ್ ಅಥವಾ ಡಾಟಾ ಅಥವಾ ಪ್ರೋಗ್ರಾಮ್ ಇದು ಇನ್ಯಾವುದೋ ಕಂಪ್ಯೂಟರ್ ಸಿಸ್ಟಮ್, ಕಂಪ್ಯೂಟರ್ ನೆಟ್ವರ್ಕ್, ಕಂಪ್ಯೂಟರ್ ರಿಸೋರ್ಸ್ನ ಮೇಲೆ ಅಡ್ವರ್ಸ್ಲಿ ಎಫೆಕ್ಟ್ ಮಾಡೋದು, ಅದರಲ್ಲಿರುವಂತಹ ಇನ್ಫಾರ್ಮೇಷನನ್ನು ಡೆಸ್ಟ್ರಾಯ್ ಮಾಡೋದು, ಡ್ಯಾಮೇಜ್ ಮಾಡೋದು, ಅಡ್ವರ್ಸ್ಲಿ ಎಫೆಕ್ಟ್ ಮಾಡೋದು. ಸೊ ಇಂತಹ ಒಂದು ಇನ್ಸ್ಟ್ರಕ್ಷನನ್ನು ಕಂಪ್ಯೂಟರ್ ವೈರಸ್ ಅಂತೇಳಿ ಕರೆಯಲಾಗುತ್ತೆ. ಆಮೇಲೆ ಇನ್ನೊಂದು ಈ ಒಂದು ಆ್ಯಕ್ಟ್ನಲ್ಲಿ ಡ್ಯಾಮೇಜ್ ಅಂತಂದರೆ ಅದು ಡೆಸ್ಟ್ರಾಯ್ ಅಥವಾ ಅಲ್ಟರ್ ಅಥವಾ ಡಿಲೀಟ್ ಅಥವಾ ಆ್ಯಡ್, ಮಾಡಿಫೈ ಅಥವಾ ರೀಅರೇಂಜ್. ಸೊ ಕಂಪ್ಯೂಟರ್ ಏನು ರಿಸೋರ್ಸ್ ಇರುತ್ತಲ್ಲ ಅದನ್ನು ಈ ರೀತಿಯಾಗಿ ಮಾಡೋದನ್ನು, ಇನ್ಫಾರ್ಮೇಷನ್ನ ಈ ರೀತಿಯಾಗಿ ಮಾಡೋದನ್ನು ಡ್ಯಾಮೇಜ್ ಅಂತೇಳಿ ಕರೆಯಲಾಗುತ್ತೆ. ನೆಕ್ಸ್ಟ್ ಕಂಪ್ಯೂಟರ್ ಸೋರ್ಸ್ ಅಂತಂದರೆ ಅದು ಪ್ರೋಗ್ರಾಮ್ಸ್ಗಳಾಗಿರ್ಬೋದು, ಕಂಪ್ಯೂಟರ್ ಕಮಾಂಡ್ಸ್ಗಳಾಗಿರ್ಬೋದು, ಡಿಸೈನ್ ಮತ್ತು ಲೇಔಟ್ಗಳು ಮತ್ತು ಪ್ರೋಗ್ರಾಮ್ ಅನಾಲಿಸಿಸ್. ಸೊ ಇವೆಲ್ಲವೂ ಕೂಡ ಕಂಪ್ಯೂಟರ್ ಸೋರ್ಸ್ ಆಗಿವೆ. ಸೊ ಸ್ನೇಹಿತರೆ, ಇದು ಸೆಕ್ಷನ್ 43. ಸೊ ಈ ಸೆಕ್ಷನ್ 43ರಲ್ಲಿ ಬರುವಂತಹ ಯಾವುದೇ ಒಂದು ಅಪರಾಧವನ್ನು ಯಾವುದೇ ಒಬ್ಬ ವ್ಯಕ್ತಿ ಮಾಡಿದರೆ ಈತನ ಕೃತ್ಯದಿಂದ ಎಫೆಕ್ಟ್ಗೆ ಒಳಗಾದಂತಹ ವ್ಯಕ್ತಿಗೆ ಆತ ಪೆನಾಲ್ಟಿಯನ್ನು ಕಂಪನ್ಸೇಷನ್ ರೂಪದಲ್ಲಿ ಕೊಡಬೇಕಾಗತ್ತೆ, ಡ್ಯಾಮೇಜಸನ್ನು ತುಂಬಬೇಕಾಗುತ್ತೆ. ಸ್ನೇಹಿತರೆ, ನೆಕ್ಸ್ಟ್ ಕ್ಲಾಸ್ನಲ್ಲಿ ಇನ್ನೊಂದು ಸೆಕ್ಷನ್ ಡಿಸ್ಕಸ್ ಮಾಡೋಣ. ಎಲ್ಲರಿಗೂ ನಮಸ್ಕಾರ.